ಸ್ಪಿರಿಚುವಲ್ ಎಂಟರ್ಟೈನ್ಮೆಂಟ್ ಈವೆಂಟ್ಸ್ ಆಗ್ಬಿಟ್ಟಿದೆ. ಒಂದು ಆಧ್ಯಾತ್ಮಿಕವಾದ ಚಿಂತನೆಗಳಲ್ಲಿ ಮನಸ್ಸನ್ನು ನೆಮ್ಮದಿಯಾಗಿ ಸ್ವಾಮೀಜಿಗಳಿರತಕ್ಕಂಥ ಅತೀಂದ್ರಿಯ ಶಕ್ತಿಗೆ ಮಾರು ಹೋಗಿ ಶಕ್ತಿ ಇದೆ ಅಂತ ಒಳ್ಳೊಳ್ಳೆ ಚಿಂತನೆಗಳನ್ನು ಕೊಡ್ತಾರೆ. ಇಟ್ಸ್ ಫೈನ್, ವಂಡರ್ಫುಲ್. ನಮಸ್ಕಾರ ಸ್ನೇಹಿತರೆ. ನಿನ್ನೆ ಉತ್ತರ ಪ್ರದೇಶದ ಹಥರಸ್ನಲ್ಲಿ ಭೋಲೆ ಬಾಬಾ ಅವರ ಸತ್ಸಂಗದಲ್ಲಿ ಮಿನಿಮಮ್ ಇಲ್ಲಿಯವ್ರಿಗೆ ಗೊತ್ತಿರತಕ್ಕಂಥ ವಿಷಯ ಇನ್ನೂ ಜಾಸ್ತಿ ಆಗ್ತಾರೆ. 120 ಜನ ಸತ್ತಿದ್ದಾರೆ ಕಾಲು ತುಳಿತಕ್ಕೆ ಸಿಕ್ಕಿ. ಸರಿ, ಈ ವಿಡಿಯೋ ಯಾಕೆ ನಾನು ನಿಮ್ಮ ಜೊತೆ ಈ ವಿಚಾರ ಹಂಚ್ಕೋತೀನಿ ಅಂದರೆ, ನಾನು ನೋಡಿದಂಥ ಮಹಾನ್ ಬಾಬಾಗಳು ಸ್ಪೆಷಲಿ ಉತ್ತರ ಭಾರತದಲ್ಲಿ 3 ಜನ ಈಗ ಜೈಲಲ್ಲಿದ್ದಾರೆ. ಆಶಾರಾಮ್ ಬಾಪು ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಇನ್ನೂ ಬೇಕಾಷ್ಟಿದೆ, ಕಥೆಗಳೆಲ್ಲ ಜಾಸ್ತಿ ಇದೆ. ಅವ್ರ ಸತ್ಸಂಗಗಳೆಲ್ಲ ನಾನು ನೋಡಿದ್ದೀನಿ. ಲಕ್ಷಾಂತರ ಜನ ಸೇರ್ತಾಯಿದ್ರು. ಇವರು ಮಧ್ಯೆ ಹೋಗಿ ಏನು ಕೈ ಸುಮ್ಮನೆ ಕೈ ಹಿಂಗನಸ್ ಸಾಕು. ಆ ಕೈ ಅಂದರೆ ಅವ್ರಿಗೆ ಏನೋ ಒಂದು ರೀತಿಯಾದ ಪುನೀತವಾದ ಭಾವ. ಭಕ್ತರಿಗೆ ಅವ್ರ ಕೈ ಮುಟ್ಬಿಟ್ರಂತೂ ಸ್ವರ್ಗನೇ ಸಿಕ್ದಂಗೆ ಆಡ್ತಾಯಿದ್ರು. ಅಷ್ಟೊಂದು ಫೇಮಸ್ ಬಾಬಾಗಳು. ಸತ್ಸಂಗ ಏನು ಆ ಸ್ಟೇಜು, ಅರೇಂಜ್ಮೆಂಟ್ಸು ಎಲ್ಲ ಮುಂದ್ಗಡೆ VIP ಗಳು, ಈವನ್ ಪೊಲಿಟಿಷಿಯನ್ಸು ಎಲ್ಲ ಇರ್ತಾಯಿದ್ರು. ಅವ್ರು 3 ಜನ ಜೈಲಿಗೆ ಹೋಗಿದ್ದಾರೆ. ನಿನ್ನೆ ನಡೆದ ಘಟನೆಯಲ್ಲಿ ಮುಖ್ಯವಾಗಿ ಎಲ್ಲ ಆದ ಮೇಲೆ ಲಾಸ್ಟಲ್ಲಿ ಹೋಗ್ತಾರೆ ನೋಡಿ, ಪಾದ ಮುಟ್ಟಬೇಕು ಅಂತ, ಆಶೀರ್ವಾದ ತಗೋಬೇಕು ಅಂತ. ಈ ರೀತಿಯಾದ ಮೌಢ್ಯದ ನಂಬಿಕೆಗಳಿಂದ ಸಾವುಗಳಾಗಿರೋದು. ಒಂದೇ ಸರಿ ನುಗ್ಬಿಟ್ಟಿರ್ತಾರೆ, ಅವ್ರು ಬಿದ್ದಿರ್ತಾರೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ, ಅವ್ರು ತಳ್ತಾರೆ, ಏನೇನೋ ಮಾಡ್ತಾರೆ. ಇದೆಲ್ಲ ಆಗಿ ವ್ಯತ್ಯಾಸ ಆಗಿ ಪಾಪ 120 ಜನಕ್ಕೆ ಇನ್ನೂ ಜಾಸ್ತಿ ಪಾಪ ಸಾಯ್ತಾರೆ, ಜೀವ ಕಳ್ಕೊಂಡಿದ್ದಾರೆ. ಇಲ್ಲಿ ನಾನು ಏನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಚಿಂತನೆ ಮಾಡಿ ನೋಡಿ. ಯಾರು ಈ ಪ್ರಕೃತಿಯ ಧರ್ಮಕ್ಕೆ ಒಳಪಟ್ಟು ಈ ದೇಹದಲ್ಲಿ ಇರ್ತಾರೋ ಅವರಿಗೆ ಯಾವುದೇ ರೀತಿಯಾದ ಅತೀಂದ್ರಿಯ ಶಕ್ತಿಗಳು ಇಲ್ಲ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಮ ಕೇವಲ ನಂಬಿಕೆ, ಅಜ್ಞಾನದ ಭ್ರಮೆಯಿಂದ ನೀವು ಅವರಲ್ಲಿ ಏನೋ ಒಂದು ಶಕ್ತಿ ಇದೆ, ಅವ್ರನ್ನ ಮುಟ್ಬಿಟ್ರೆ, ಅವ್ರ ಪಾದನ ಟಚ್ ಮಾಡಿಬಿಟ್ರೆ ನನಗೆ ಏನೋ ಸಿಕ್ಬಿಡುತ್ತೆ ಅನ್ನತಕ್ಕಂಥ ಭ್ರಮೆಯಲ್ಲಿ ನೀವು ಮುಂದೆ ಹೋಗ್ತೀರಾ. ಎಷ್ಟೋ ಜನರ ಬದುಕು ಈ ಭ್ರಮೆಲೆ ಬದುಕ್ತಾ ಇದೆ. ಸ್ವಾಮೀಜಿಗಳನ್ನು, ಕಾವಿದಾರಿಗಳನ್ನು ದೇವರು ಅನ್ನತಕ್ಕಂಥದ್ದಲ್ಲಿ, ದೇವರು ಅಂದರೆ ಒಂದು ಅತೀಂದ್ರಿಯ ಶಕ್ತಿ ಇದೆ, ನನ್ನೆಲ್ಲ ಸಮಸ್ಯೆಗಳು ಹೋಗ್ಬಿಡುತ್ತೆ, ಮಾನಸಿಕವಾದ ಸಮಸ್ಯೆಗಳು, ದೈಹಿಕವಾದ ಸಮಸ್ಯೆಗಳು, ನನ್ನೆಲ್ಲ ಬಡತನಗಳು, ಕಷ್ಟಗಳು ಎಲ್ಲವೂ ಹೋಗ್ಬಿಡುತ್ತೆ, ಅವರ ಆಶೀರ್ವಾದ ಸಿಕ್ಕರೆ ಸಾಕು ಅನ್ನತಕ್ಕಂಥ ಒಂದು ಸುಳ್ಳು ನಂಬಿಕೆ. ಯಾಕೆಂದರೆ ಅವರು ದೊಡ್ಡವರು, ಸಮಾಜ ಸೇವೆ ಮಾಡ್ತಾರೆ, ಒಳ್ಳೆ ಬುದ್ಧಿವಂತರು, ಮತ್ತು ಯಾವ ಜನ ಜೊತೆ ಹೇಗೆ ಮಾತಾಡಬೇಕು ಅನ್ನತಕ್ಕಂಥ ಯುಕ್ತಿ, ಶಕ್ತಿ ಎಲ್ಲ ಇರುತ್ತೆ ಅಷ್ಟೇ ಹೊರತು ಅವರಲ್ಲಿ ಯಾವುದೇ ರೀತಿಯಾದ ಅತೀಂದ್ರಿಯ ಶಕ್ತಿ ಇಲ್ಲ. ಸರಳವಾಗಿ ಹೇಳಬೇಕು ಅಂದರೆ, ಈಗ ನಾನು ಶ್ರೀ ರವಿಶಂಕರ್ ಆಶ್ರಮಲ್ಲಿ ಅವ್ರ ಜೊತೆನಲ್ಲಿದ್ದಾಗ ನಾವು ಸಹಜವಾಗಿ ಕುಳಿತುಕೊಂಡು ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ, ಮಾತಾಡ್ತಾಯಿದ್ವಿ. ಬುದ್ಧಿವಂತರು, ಒಳ್ಳೇದು ಮಾಡಬೇಕು ಅಂತ ಹೇಳ್ತಾರೆ, ಧ್ಯಾನ ಟೀಚ್ ಮಾಡ್ತಾರೆ, ಒಳ್ಳೊಳ್ಳೆ ಚಿಂತನೆಗಳನ್ನೇ ಕೊಡ್ತಾರೆ. ಇಟ್ಸ್ ಫೈನ್, ವಂಡರ್ಫುಲ್. ಬಿಯಾಂಡ್ ದಟ್ ಈಸ್ ನಥಿಂಗ್. ಅದ್ರ ಮೀರಿ ಏನೂ ಇಲ್ಲ. ನಾನೇ ನೋಡ್ತಾ ಇದ್ದೆ, ಕೆಲವು ಭಕ್ತರುಗಳೆಲ್ಲ ಏನೋ ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ, ನನ್ನಲ್ಲಿ ಏನೋ ಒಂದು ಬಂದ್ಬಿಡುತ್ತೆ ಶಕ್ತಿ, ನನ್ನ ಮುಖಾಂತರ ಗುರುಗಳು ಬಂದ್ಬಿಡ್ತಾರೆ ಹೊರಗಡೆ, ಏನು ಶಕ್ತಿಯಲ್ಲಿ ಆಶೀರ್ವಾದ ಮಾಡ್ತಾರೆ, ಹೀಲ್ ಆಗುತ್ತೆ ಅಂತ ಏನೇನೆಲ್ಲ ತುಂಬ್ತಾ ಇದ್ದೆ. ನೋಡ್ಕೊಂಡು ಬೆಳೆದಿದ್ದೀನಿ, ಅದಕ್ಕೆ ಈ ವಿಚಾರ ಹೇಳ್ತಾ ಇದ್ದೀನಿ. ನೀವು ತುಂಬ ಸಾವಿರಾರು ಜನ, ಲಕ್ಷಾಂತರ ಸೇರೋ ಜಾಗಕ್ಕೆ ಏನಕ್ಕೆ ಹೋಗ್ತೀರಾ? ಹೋದ್ಮೇಲೆ ಕುಳಿತುಕೊಳ್ಳಿದೆ. ಸ್ಪಿರಿಚುವಲ್ ಎಂಟರ್ಟೈನ್ಮೆಂಟ್, ಸತ್ಸಂಗ್. ಈಗ ಮಾಡ್ರನ್ ಟೆಕ್ನಾಲಜೀಸು, ಸೌಂಡ್ ಸಿಸ್ಟಮ್ ಎಲ್ಲ ಉಪಯೋಗಿಸೋನು, ಒಳ್ಳೊಳ್ಳೆ ಭಜನ್ಸ್, ಒಳ್ಳೊಳ್ಳೆ ಹಾಡುಗಳು ಇವೆಲ್ಲ ಕೇಳ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ. ಲೈಕ್ ಸದ್ಗುರು ಆಶ್ರಮಕ್ಕೆ ಹೋಗಿ ಶಿವರಾತ್ರಿ ದಿನ ಎಷ್ಟು ಜನ ಸೇರಿರ್ತಾರೆ, ಎಂದೇ ಮ್ಯೂಸಿಷಿಯನ್ಸ್ ಇರ್ತಾರೆ, 100 ಜನ ಮ್ಯೂಸಿಷಿಯನ್ಸ್ ಇರ್ತಾರೆ ಸ್ಟೇಜ್ ಮೇಲೆ. ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ದೇ ವಿಲ್ ಗಿವ್ ಎ ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಫಾರ್ ಯುವರ್ ಮೈಂಡ್.
ನಿನ್ನ ಮನಸ್ಸಿಗೆ ಒಂದು ಅದ್ಭುತವಾದ ಮಾಯಾಲೋಕವನ್ನು ಸೃಷ್ಟಿ ಮಾಡಿ ಮನಸ್ಸಿಗೆ ಆನಂದ ಕೊಡ್ತಾರೆ ಅಷ್ಟೇ. ಅದಾದ್ಮೇಲೆ ನಿಮ್ಗೆ ಇನ್ನೇನಿಲ್ಲ, ಖುಷಿಯಾಗುತ್ತೆ, ಬರ್ತೀರ ಅಷ್ಟೇ. ಅವ್ರ ಮಧ್ಯೆ ಬರ್ತಾರೆ ನೋಡಿ, ಹಿಂಗಂತಾರೆ, ಹಿಂಗಂದ್ರೆ ಏನೂ ಆಗೋದಿಲ್ಲ, ಹಾಯ್ ಅಂದಂಗೆ ಆಯ್ತು ಅಷ್ಟೇ. ಹಿರಿಯವರು ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡಿ ಅಷ್ಟೇ. ಪಾದ ಮುಟ್ಟಿದ್ರೆ ಏನೂ ಆಗಲ್ಲ ರೀ. ಈ ದಡ್ಡತನದ ಚಿಂತನೆಗಳಿಂದ ಹೊರ ಬನ್ನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಹಾಗೇ ಸ್ವಲ್ಪ ಗಮನಿಸ್ತಾ ಹೋಗಿ. ಈಗ ಸ್ವಾಮೀಜಿಗಳೊಬ್ರು ಇದ್ದರು, ಈಗ ಮುರುಘಾ ಸ್ವಾಮೀಜಿ ಅಂತ ಒಬ್ಬರು ಯಾರು ಈಗ ಜೈಲಲ್ಲಿದ್ದಾರೆ. ಅವ್ರು ಎಷ್ಟೊಂದಪ್ಪ ಸನ್ಯಾಸಿ, ತಲೆಯೆಲ್ಲ ಬಳಸ್ಕೊಂಡು ಕಾಯುಬೆಟ್ಟ ಎಲ್ಲ ತೊಟ್ಕೊಂಡು ಎಲ್ಲ ಮಾಡಿ, ಅವ್ರಿಗೆ ಎಷ್ಟೊಂದು ಜನ ಪಾದ ಪೂಜೆ ಮಾಡಿರ್ತಾರೆ, ಎಷ್ಟೊಂದು ಜನ ಅವ್ರ ಪಾದಕ್ಕೆ ಬಿದ್ದಿರ್ತಾರೆ. ಅವ್ರು ಯೋಚನೆ ಮಾಡಿ ನೋಡಿ. ಸೊ ಅದರಿಂದ ಏನು ಸಿಕ್ಕಿದೆ? ಏನಿಲ್ಲ. ಈಗ ಅವ್ರು ಜೈಲಲ್ಲಿದ್ದಾರೆ, ಅವ್ರವ್ರು ಕಾಪಾಡ್ಕೊಳ್ಳೋಕ್ಕೆ ಒದ್ದಾಡ್ತಿದ್ದಾರೆ. ಈ ರೀತಿ ನೀವು ಯಾವುದೇ ಸ್ವಾಮೀಜಿಗಳಿರತಕ್ಕಂಥ ಅತೀಂದ್ರಿಯ ಶಕ್ತಿಗೆ ಮಾರು ಹೋಗಿ, ಶಕ್ತಿ ಇದೆ ಅಂತ ಮರುಳುತನದಿಂದ, ಮೌಢ್ಯದಿಂದ ಹಿಂಬಾಲಕರಾಗಬೇಡಿ. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಕ್ಕೆ, ನೆಮ್ಮದಿ ಸಿಗಕ್ಕೆ, ಜ್ಞಾನ ಸಿಗಕ್ಕೆ ಅವರಲ್ಲಿ ಕೆಲವಾರು ಚಿಂತನೆಗಳಿದ್ರೆ ಅದನ್ನು ಸ್ವೀಕರಿಸಿ ಬದುಕಿಗೆ ಅಳವಡಿಸಿಕೊಳ್ಳಿ. ಆಗ ಖುಷಿಯಾಗಿರ್ತೀರ, ನಿಮ್ಮ ಬದುಕು ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ಫೈನ್. ಮತ್ತು ಯೋಗಿಕ್ ಟೆಕ್ನಿಕ್ಸ್ ಕೆಲವು ಹೇಳ್ಕೊಡ್ತಾರೆ, ಧ್ಯಾನದ ಕೆಲವಾರು ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ, ಅದನ್ನೆಲ್ಲ ಕಲ್ತ್ಕೊಳ್ಳಿ. ಕೆಲವರು ಎಲ್ಲರ ಶ್ರೀಮಂತರ ಹತ್ರ ಹಣ ಕಲೆಕ್ಟ್ ಮಾಡಿ ಸಮಾಜ ಸೇವೆ ಮಾಡ್ತಾರೆ, ಒಳ್ಳೆಯದು. ತುಂಬ ಜನ ಈ ಸಮಾಜದಲ್ಲಿ ಬಡವರಿದ್ದಾರೆ, ದೀನರು, ದಲಿತರು, ಬೇಕಾಷ್ಟು ಜನ ಇದ್ದಾರೆ, ಅವರಿಗೆಲ್ಲ ಸಹಾಯ ಮಾಡ್ತಾರೆ. ದಟ್ಸ್ ಆಲ್ಸೋ ವೆರಿ ಫೈನ್, ನಥಿಂಗ್ ರಾಂಗ್ ಇನ್ ಇಟ್. ಸಮಾಜ ಸುಧಾರಕರು, ಈಗ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಗಳು ನೋಡಿ, ಏನಂತ ಎಷ್ಟೊಂದು ಸಾವಿರಾರು ಲಕ್ಷಾಂತರ ಜನಕ್ಕೆ ಅವರು ದಾರಿದೀಪ ಆಗಿದ್ದಾರೆ, ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ನೈಸ್. ಸೊ ಅವರನ್ನು ಪೂಜ್ಯ ಭಾವದಿಂದ ಗೌರವಿಸೋಣ, ಅಷ್ಟೇ ಸಾಕು. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದ ಅತೀಂದ್ರ ಶಕ್ತಿ ಯಾರಲ್ಲೂ ಕೂಡ ಇರುವುದಿಲ್ಲ. ಎಲ್ಲ ಕಾವಿದಾರಿಗಳಲ್ಲೂ ಎಲ್ಲರೂ ಸ್ವಾಮೀಜಿ ವೇಷಿರತಕ್ಕಂಥವರು, ಎಲ್ಲ ಧರ್ಮಗಳಲ್ಲೂ ಎಲ್ಲ ಧರ್ಮಗುರುಗಳಲ್ಲೂ ಅವರು ಸಾಮಾನ್ಯರು, ಸಮಾಜ ಸೇವಕರು, ಬುದ್ಧಿವಂತರು ಅಷ್ಟೇ ಹೊರತು ಬಿಯಾಂಡ್ ದಟ್ ಒಂದು ಅದ್ಭುತವಾದ ಶಕ್ತಿ ಹಿಂಗಂದ್ರೆ ಬಂದ್ಬಿಡುತ್ತೆ, ಪಾದ ಮುಟ್ಬಿಟ್ರು ಬಂದ್ಬಿಡುತ್ತೆ ಅಂತಲ್ಲ. ಪಾದ ಮುಟ್ಟೋದು, ನಮಸ್ಕಾರ ಮಾಡೋದು ಒಂದು ಗೌರವ ಸೂಚಕವಾದದ್ದು. ನಾವು ನಮಸ್ಕಾರ ಮಾಡ್ತೀವಿ ಅಷ್ಟೇ, ಯಾಕೆ ದೊಡ್ಡವರು ಅಂದರೆ ನಮಸ್ಕರಿಸ್ತೀವಿ, ಒಳ್ಳೆಯದು, ಪೂಜ್ಯ ಭಾವನೆ ಒಳ್ಳೆಯದು. ಆದರೆ ಅದೊಂದು ಶಕ್ತಿ ಇದೆ, ಅದು ನನ್ನ ಸಹಕಾರಿಯಾಗುತ್ತೆ, ಮುಟ್ಲೇಬೇಕು ಅನ್ನತಕ್ಕಂಥ ಭ್ರಮೆಯಿಂದ ಹೊರಗಡೆ ಬನ್ನಿ. ಎಲ್ಲಿ ಜಾಸ್ತಿ ಜನ ಗುಂಪಾಗಿರ್ತಾರೋ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಶಬರಿಮಲೆಗೆ ಹೋಗ್ತೀವಿ, ಏನು ರಶ್ ಇರುತ್ತೆ, ಆಗಲೇ ಹೋಗ್ಬೇಕು ಅಂತಿನ್ನಿಲ್ಲ, ಖಾಲಿ ಇದ್ದಾಗ ಹೋಗಿ. ಕೆಲಸ ತಿರುಪತಿಲಿ ತುಂಬ ರಶ್ ಇರುತ್ತೆ, ಆಗಲೇ ಹೋಗ್ಬೇಕು ಅಂತಿನ್ನಿಲ್ಲ, ಖಾಲಿ ಇದ್ದಾಗ ಹೋಗಿ. ಇದರ ಮನೇಲೇ ಪೂಜೆ ಮಾಡಿ ಸಾಕು. ಹೀಗೆ ಧಾರ್ಮಿಕ ಕೇಂದ್ರಗಳಲ್ಲಿ ಜಾಸ್ತಿ ಜನ ಸೇರೋ ಕಡೆನೇ ಜಾಸ್ತಿ ದೇವರಿದ್ದಾರೆ, ಜಾಸ್ತಿ ದೇವರಿಗೆ ಶಕ್ತಿ ಇದೆ ಅನ್ನತಕ್ಕಂಥ ನಂಬಿಕೆಯಿಂದ ಹೊರಗಡೆ ಬನ್ನಿ. ಕೆಲವರು ದೇವಸ್ಥಾನ ಜಾತ್ರೆಗಳು ನೋಡಬೇಕು, ಲಕ್ಷಾಂತರ ಜನ ಸೇರ್ತಾರೆ, ಅಲ್ಲಿ ಗಿಜಿಗಿಜೆ ಹೆಚ್ಚು ಕಡಿಮೆ ಆದರೆ ಎಷ್ಟು ಸಮಸ್ಯೆಗಳಾಗುತ್ತೆ. ಅಲ್ಲಿ ಏನೂ ಸಿಗೋದಿಲ್ಲ, ಮಾನಸಿಕವಾದ ಒಂದು ಭ್ರಮೆ ಅಷ್ಟೇ. ಜಾತ್ರೆ ಸೇರ್ತಾರೆ, ಎಂಟರ್ಟೈನ್ಮೆಂಟ್ ಅಷ್ಟೇ. ಅದು ತುಂಬ ನೋಡಿ, ಎಲ್ಲ ಜಾತ್ರೆಗಳು ಅದೇ ಇರುತ್ತೆ, ಮನಸ್ಸಿಗೆ ಆನಂದ ಸಿಗತಕ್ಕಂಥದ್ದು. ಈಗಿನ ಸತ್ಸಂಗಗಳು ಅಂದರೆ ಚಿಂತನೆಗಳು, ಭಜನೆ ಆಡೋದು ಎಲ್ಲ ಏನಾಗ್ಬಿಟ್ಟಿದೆ ಅಂದರೆ ಸ್ಪಿರಿಚುವಲ್ ಎಂಟರ್ಟೈನ್ಮೆಂಟ್ ಈವೆಂಟ್ಸ್ ಆಗ್ಬಿಟ್ಟಿದೆ. ಒಂದು ಆಧ್ಯಾತ್ಮಿಕವಾದ ಚಿಂತನೆಗಳಲ್ಲಿ ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಕೊಳ್ಳೋಕ್ಕೆ, ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಎಂಟರ್ಟೈನ್ಮೆಂಟ್ ಮೀಡಿಯಾ ಆಗಿಬಿಟ್ಟಿದೆ ಅಷ್ಟೇ ಹೊರತು ಅದ್ರ ಬೇರೆ ಏನೂ ಇಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಬಿ ಕೇರ್ಫುಲ್. ಮೌಢ್ಯದಿಂದ ಹೊರಗಡೆ ಬನ್ನಿ. ಸಾಧ್ಯವಾದಷ್ಟು ಸರಳವಾಗಿ ಒಬ್ಬರೇ ಧ್ಯಾನ ಮಾಡಿ, ಮನಸ್ಸನ್ನು ಖಾಲಿ ಮಾಡಿ, ನೆಮ್ಮದಿಯಾದ ಸ್ಥಳಕ್ಕೆ ಹೋಗಿ, ಅಷ್ಟೇ ಸಾಕು. ಥ್ಯಾಂಕ್ ಯು.